ಹಾಯ್ ಹಲೋ ನಮಸ್ಕಾರ. ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜ್. ಸ್ವಂತ ಬ್ರ್ಯಾಂಡ್ ಕಟ್ಟಿದಂತಹ ಒಂದು ವಿಶೇಷ ವ್ಯಕ್ತಿಯನ್ನ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಇವತ್ತಿನ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ನಮಗೆ ಏನು ಒಂದು ಹಂತ ಹಂತವಾಗಿ ಬೆಳೆಯೋಕ್ಕೆ ಎಲ್ಲ ಈ ಗ್ರಾಹಕರ ಸಂಪೂರ್ಣ ಬೆಂಬಲ ಆಗಿದೆ. ನಾನು ಮೂಲತಃ 91ರಲ್ಲಿ ನಮ್ಮ ತಂದೆಯವರು ಒಂದು ಕೇವಲ 8 ಸೈಟ್ಗಳನ್ನು ಕೊಟ್ಟರು. ಆವತ್ತಿನ ಆ ಒಂದು 8 ಸೈಟಿನ ಬೆಲೆ ನಮಗೆ 3 ಲಕ್ಷ ರೂಪಾಯಿ ಇತ್ತು. ಅದು ನನ್ನ ಮೂಲ ಬಂಡವಾಳವನ್ನಾಗಿ ಮಾಡಿಕೊಂಡು ಸಣ್ಣ ಸಣ್ಣ ಲೇಔಟು, ಅರ್ಧ ಎಕರೆ, 1/4 ಎಕರೆ ಈ ಥರ ಒಂದು ಹಂತ ಹಂತದಲ್ಲಿ ಬಂದು 93-94ರಲ್ಲಿ ಸಾಕಷ್ಟು ಪಾಲುದಾರರು ಸೇರಿ ಒಂದು 5-6 ಜನ ಸೇರಿಕೊಂಡು ಒಂದು ಸಣ್ಣ ಪುಟ್ಟ ಲೇಔಟ್ಗಳನ್ನ ಮಾಡ್ತಾ ಆ ಸರ್ವೀಸ್ ಕೊಡ್ತಾ ಆ ಸರ್ವೀಸ್ ಬಗ್ಗೆ ಚಿದಾನಂದ್ ಅಂದರೆ ಒಂದು ನಂಬಿಕೆ. ಮತ್ತು ನಮ್ಮ ಪಾಲುದಾರರು ಅನೇಕ ಪಾಲುದಾರಿದ್ದರು, ಅವರು ಕೂಡ ನಾನು ಬೆಳೆಯೋಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಈ ಒಂದು ಚಾನಲ್ ಇದರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ. ಇವತ್ತೇನಾದರೂ ಈ ಮಟ್ಟಕ್ಕೆ ವ್ಯಕ್ತಿ ಬೆಳೆದಿದ್ದೀನಿ ಅಂದರೆ ಎಲ್ಲರ ಸಹಕಾರ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ. ನಾವೊಬ್ಬರೇ ಬೆಳೆದಿದ್ದೀವಿ ಅಂದರೆ ತಪ್ಪಾಗತ್ತೆ. ನಮ್ಮ ಕುಟುಂಬ ವರ್ಗದವರು ಕೂಡ ನನಗೆ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ನನ್ನ ಶ್ರೀಮತಿಯವರು ಕೂಡ, ನನ್ನ ಭಾವ ಅವರಾಗಿರ್ತಕ್ಕಂಥ ವೆಂಕಟಸ್ವಾಮಿಯವರು ಕನಕಪುರದವರು, ಅವರು ಕೂಡ ನನ್ನ ಒಂದು ಬೆಳವಣಿಗೆಯ ಬೆನ್ನೆಲುಬಿನಲ್ಲಿದ್ದಾರೆ. ನಮ್ಮ ಅಕ್ಕ ಯಶೋದಕ್ಕ ಇದ್ದಾರೆ, ಅವರು ಕೂಡ. ಇವರೆಲ್ಲರ ಒಂದು ಪರಿಶ್ರಮ ಮತ್ತು ಅವರ ಒಂದು ಆಶೀರ್ವಾದ ಇವತ್ತು ನಾನು ಈ ಮಟ್ಟಕ್ಕೆ, ನನ್ನ ಅಣ್ಣ ತಮ್ಮಂದಿರು, ನನ್ನ ಕುಟುಂಬದವರು ಎಲ್ಲರೂ ಕೂಡ ನನಗೆ ಒಂದು ಪ್ರತಿಯೊಂದು ಹಂತದಲ್ಲೂ ಕೂಡ ನಾನು ಬೆಳೆಯುವುದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತು ನನ್ನ ಸ್ನೇಹಿತರು ಕೂಡ, ನನ್ನ ಒಂದು ಬಾಬು ಮತ್ತು ಫೈರೋಜ್ ಖಾನ್ ಮತ್ತು ಅನಿಲ್ ಕುಮಾರ್, ದಿಲೀಪ್ ಕುಮಾರ್, ನಟರಾಜ್, ಇವರೆಲ್ಲ ಕೂಡ ನನ್ನ ಬಾಲ್ಯದ ಸ್ನೇಹಿತರು. ಅವರು ಕೂಡ ನಾನು ಇವತ್ತು ಏನು ಈ ಒಂದು ಮಟ್ಟಕ್ಕೆ ಬೆಳಿಬೇಕಾದ್ರೆ ಅವರೆಲ್ಲರ ಸಹಕಾರ ಪ್ರೋತ್ಸಾಹಕ್ಕೆ ನಾನು ಅವ್ರಿಗೂ ನನ್ನ ಒಂದು
ಕಂಪನಿಯಿಂದ ನಾನು ಇವತ್ತು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಒಳ್ಳೆ ಮಾತು ಸರ್. ಅಂದ್ರೆ ಸಾಧನೆಗೆ ಕೇವಲ ನನ್ನೊಬ್ಬರ ಒಂದು ಪ್ರಯತ್ನ ಅಲ್ಲ, ಎಲ್ಲರ ಪ್ರಯತ್ನ ಸೇರಿ ಈ ಸಾಧನೆ ಆಗಿದೆ ಅನ್ನುವಂಥ ಒಳ್ಳೆ ಮಾತು ಹೇಳಿದ್ರಿ. ಸ್ಫೂರ್ತಿ ಡೆವಲಪರ್ಸ್ನ ಮಾಲೀಕರಾಗಿ ಸಂಸ್ಥಾಪಕರಾಗಿ 8,000ಕ್ಕೂ ಹೆಚ್ಚು ಗ್ರಾಹಕರು ಇವತ್ತು ಅಂದರೆ ಸೈಟ್ಗಳನ್ನ ಕೊಂಡುಕೊಂಡು ಬಹಳ ಖುಷಿಯಿಂದ ಮಾತನಾಡ್ತಾರೆ, ಸ್ಫೂರ್ತಿ ಡೆವಲಪರ್ಸ್ ಬಗ್ಗೆ ಮಾತನಾಡ್ತಾರೆ. ಅಂದರೆ ಸ್ವಂತ ಬ್ರ್ಯಾಂಡ್ ಅನ್ನ ಹುಟ್ಟು ಹಾಕಿದ್ರಿ, ಆದ್ರೆ ಚಿದಾನಂದ್ ಅವರ ಕಷ್ಟದ ದಿನಗಳು ಕೂಡ ಇದೆ. ಇದು ಇವತ್ತಿನ ಸಾಮ್ರಾಜ್ಯ ಏನ್ ನೋಡ್ತೀವಿ, ಇದು 1-2 ದಿನದಲ್ಲಿ ಆಗಿದ್ದಲ್ಲ. ಅನೇಕ ಕಷ್ಟದ ದಿನಗಳನ್ನು ಕೂಡ ಎಣಿಸಿ ನೋಡ್ಕೊಂಡು ಬಂದಂತವ್ರು ಚಿದಾನಂದ್ ಅವರು. ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಅಂದ್ಕೊಂಡಿದ್ರ ಮುಂದೆ ಯಶಸ್ವಿ ಆಗ್ತೀನಿ ಅಂತ? ನನ್ನ ಬಾಲ್ಯದ ಜೀವನದಲ್ಲಿ ನಮ್ಮ ಒಂದು ಕೌಟುಂಬಿಕ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ನಮ್ಮ ತಂದೆಯವರು ಒಂದು ಮಕ್ಕಳು ಕಷ್ಟಪಟ್ಟೆ ಬರಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ನಮಗೆ ಅವತ್ತು ಒಂದು 8 ಸೈಟ್ ಕೊಟ್ಟರು. ಅವತ್ತು ಮಾರಕ್ಕೆ ಹೋದ್ರೂ ಕೂಡ ಗಿರಾಕಿಗಳು ಸಿಗ್ತಾ ಇರಲಿಲ್ಲ ನನಗೆ. ಒಂದು ಮೊದಲೇ ತಂದೆಯವರ ಕಡೆಯಿಂದ ಬಂದರು, ಬಳವಳ್ಳಿ ಅವರ ಒಂದು ಆಶೀರ್ವಾದ ಪೂರ್ವಕವಾಗಿ ಕೊಟ್ಟರು. ಆದರೂ ಅದನ್ನ ಒಂದು ಆಫೀಸ್ ಮಾಡಿದೆ. ಆಫೀಸು ನಮಗೆ ಮಾರ್ಕೆಟಿಂಗಲ್ಲಿ ಫೇಲ್ ಆದ್ವಿ, ಎಲ್ಲ ವಿಚಾರದಲ್ಲೂ ಫೇಲ್ ಆಗಿ, ಆ ಫೇಲ್ ಆದ ನಂತರ ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ ರಿಯಲ್ ಎಸ್ಟೇಟ್ ಅಂತ ಒಂದು ನಮ್ಮ ತಂದೆ ಕೊಟ್ಟಂಥ ಆಫೀಸ್ ಕೂಡ ನಾನು ಮುಚ್ಚಬೇಕಾಯಿತು, ಬಾಡಿಗೆ ಕಟ್ಟಕ್ಕಾಗ್ದಲೆ. ಆ ಒಂದೆಲ್ಲ ನೋವುಗಳಲ್ಲಿ ಬಂದು ನಮ್ಮ ತಾಯಿ ಒಂದು ಮಾತು ಹೇಳಿದ್ರು, ಯಶಸ್ಸಿದ್ದೇ ಇದಪ್ಪ, ಪರಿಶ್ರಮಕ್ಕೆ ಫಲ ಕೊಡುತ್ತೆ, ನೊಂದ್ಕೋಬೇಡ ಮತ್ತು ಬೇಜಾರಾಗಬೇಡ, ಮತ್ತೆ ಪ್ರಯತ್ನವನ್ನು ಮಾಡು ಅಂತ ಹೇಳಿದ್ರು. ಆ ಪ್ರಯತ್ನದ ಹಿನ್ನೆಲೆಯಲ್ಲಿ ಇವತ್ತು ಮತ್ತೆ ಪ್ರಯತ್ನ ಮಾಡಿದ್ವಿ. ಅದು 93ರ ನಂತರ ಹಂತವಾಗಿ ಯಶಸ್ಸನ್ನು ಕೊಡ್ತು. ಅದಕ್ಕೆ ಮತ್ತೆ ಇಂದಿನ ದಿನಗಳು ಭಾಳ ಕಷ್ಟಕರವಾದ ದಿನಗಳಿತ್ತು. ಆಫಿಷಿಯಲ್ ವರ್ಕ್ ಇರ್ಬೋದು, ಮತ್ತು ನಮಗೆ ವರ್ಕು ನಾಲೆಡ್ಜು ಇರಲಿಲ್ಲ. ಏನು ಸವಾಲುಗಳು ಎದುರಿಸಿದ್ವಿ ನೀವು ಪ್ರಾರಂಭದ ದಿನಗಳಲ್ಲಿ? ಫೈನಾನ್ಷಿಯಲ್ ಸವಾಲು ಅನುಭವಿಸಿದ್ರೆ, ಮತ್ತೆ ನಾನು 18 ವರ್ಷಕ್ಕೆ ನಾನು ಫೀಲ್ಡಿಗೆ ಬಂದೆ. ನಾನು ಮೊದಲನೇದಾಗಿ ಲೇಬರ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ, ಆಮೇಲೆ ಕಾಂಟ್ರಾಕ್ಟು. ಮತ್ತೆ ಎಲ್ಲೋ ಒಂದು ಕಡೆ ಕೆಲಸ ಕೊಡೋರು, ಈ ಹುಡುಗನಿಗೆ ಏನು ಗೊತ್ತಾಗತ್ತೆ, ಇವನು ಚಿಕ್ಕ ವಯಸ್ಸು, ಇವ್ನಿಗೆ ನಾಲೆಡ್ಜ್ ಇಲ್ಲ, ಒಳ್ಳೆ ಹುಡುಗ ಇರ್ಬೋದು, ಇವ್ನಿಗೆ ನಾಲೆಡ್ಜ್ ಇಲ್ಲ. ತುಂಬಾ ಕೆಲಸ ಕೊಟ್ಟು ಕೆಲಸನೂ ಡ್ರಾಪ್ ಆಗಿದ್ದಾವೆ, ತುಂಬಾ ನೊಂದ್ಕೊಳ್ಳಿವೆ. ಎಷ್ಟೋ ಒಂದು ಕಡೆ ಪೂಜೆ ಮಾಡಿ ಈಚೆಗೆ ಬಂದರೆ ಇಲ್ಲ ನಿಮ್ಗೆ ಇನ್ನೂ ಸ್ವಲ್ಪ ಅನುಭವದ ಕೊರತೆ ಇದೆ, ಮುಂದೆ ನೀವು ಸಣ್ಣ ಹುಡುಗ ಆಗ್ತೀರಾ, ಮುಂದಿನ ದಿನಗಳು ನೋಡೋಣ ಅಂತಂದರು. ಆ ಸವಾಲುಗಳು ಮತ್ತೆ ಎಲ್ಲೋ ಒಂದು ಕಡೆ ನನಗೆ ಎಟಕದ ಪ್ರಾಜೆಕ್ಟ್ ನಾವು ಪ್ರಯತ್ನ ಪಟ್ಟರು ಕೂಡ ಆ ಪ್ರಾಜೆಕ್ಟ್ಗಳು ಎಲ್ಲೋ ಒಂದು ಹಂತದಲ್ಲಿ ನಿಮಗೆ ಮೊಬಲೈಸ್ ಮಾಡೋಕ್ಕಾಗಲ್ಲ, ನಿಮ್ಮ ಕೈಲಿ ಆ ಶಕ್ತಿ ಇಲ್ಲ. ಇವೆಲ್ಲ ಒಂಥರ ನಿಂದನೆಗಳು ಸಾಕಷ್ಟು ಸಮಾಜದಲ್ಲಿ ಬಂದು, ಮತ್ತು ಈಗ ಕಾಮನ್ ಫಿನಾಮಿನಾ, ಇವನಿಗೇನು ಗೊತ್ತಿದೆ ಅಂತ ಒಂದು ಎಕ್ಸ್ಪೆಕ್ಟೇಷನು ಬಿಡಲಿಲ್ಲ. ನಿರಂತರವಾಗಿ ನನ್ನ ಒಂದು 18 ವರ್ಷದ 20 ವರ್ಷಕ್ಕೆ ನಾನು ಸಂಪೂರ್ಣವಾಗಿ ಬಿಸ್ನೆಸ್ಸಿಗೆ ಬಂದೆ. ಆದರೂ ಆ ಒಂದು 20ರಿಂದ 25 ವರ್ಷದವರೆಗೂ ನನ್ನ ಒಂದು ಪರಿಶ್ರಮ ಸಾಕಷ್ಟಿತ್ತು. ಸಾಕಷ್ಟು ಒಂದು ಹಂತವಾಗಿ ನೋವುಗಳೇ ಇತ್ತು, ಮತ್ತು ಸೋಲುಗಳೇ ಇತ್ತು. ಬಹುಶಃ ಈ ಸೋಲುಗಳಿಂದ ಪಾಠ ಕಲಿತು ಹೌದು, ಎಷ್ಟೋ ಜನ ಸೋತ್ವಿ ಅಂದಿದ ತಕ್ಷಣ ನಿರಾಶಾದಾಯಕ ಆಗ್ಲಿಲ್ಲ. ಅದಕ್ಕೆಲ್ಲ ನಮ್ಮ ತಾಯಿಯವ್ರ ಕಾರಣ. ನಿರಾಶೆ ಆಗದ್ ಬೇಡ, ಪರಿಶ್ರಮ ಪಡು, ಮುಂದೆ ಒಂದು ದಿವಸ ಇದ್ದೇ ಇರುತ್ತೆ ಅಂತ. ಮತ್ತೆ ನಮ್ಮ ಗುರುಗಳು, ನಮ್ಮ ತಂದೆಯವರು ಕೂಡ ಆಧ್ಯಾತ್ಮ ಜೀವಿ. ಬಿಡು ನೋಡೋಣ, ಸೋತ್ರೆ ನಿನಗೆ ಎಕ್ಸ್ಪೀರಿಯನ್ಸ್ ಬರುತ್ತೆ, ಗೆದ್ರೆ ನಿನಗೆ ಒಂದು ಪ್ರಾಕ್ಟೀಸ್ ಬರುತ್ತೆ ಅನ್ನೋ ಒಂದು ಮಾತು ಹೇಳ್ತಿದ್ರು. ಯಾಕಂದ್ರೆ ನನಗೆ 8 ಸೈಟ್ ಕೊಟ್ಟಾಗ ಏನಪ್ಪ, ನನಗೆ ಮದುವೆಗೆ ಮುಂಚೆ ನೀನು ಭಾಗ ಮಾಡಿಕೊಟ್ಟೆ ಅಂತ ಕೇಳಿದೆ. ನೀನು ಕಳೆದ್ರೆ ಬುದ್ಧಿ ಕಲ್ತಿರ್ತೀಯ, ಗಳಿಸಿದ್ರೆ ವಿದ್ಯೆ ಕಲ್ತಿರ್ತೀಯ, ಎರಡೇ ಮಾತು ಹೇಳಿದ್ರು. ಆದರೆ ದೇವ್ರ ದಯದಿಂದ ಒಂಥರ ಬುದ್ಧಿ ವಿದ್ಯೆ ಎರಡೂ ಕಲ್ತಂಗೆ ಆಗಿದೆ. ನಿಜ ನಿಜ. ಅಂದ್ರೆ ಪ್ರಾರಂಭದಲ್ಲಿ ಅಡೆತಡೆನೂ ಕೂಡ ಬಂದ. ಏನ್ ಬದಲಾವಣೆಗಳನ್ನು ಮಾಡ್ಕೊಂಡ್ರಿ ನೀವು ಹಂತವಾಗಿ? ಸೋತ ನಂತರದಲ್ಲಿ ಸೋಲೆ ಗೆಲುವಿನ ಸೋಪಾನ ಅಥವಾ ಮೆಟ್ಟಿಲು ಅಂತ ಹೇಳ್ಬೋದು. ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಂಡು ಬಂದ್ರಿ? ಪರಿಶ್ರಮ, ಕಮಿಟ್ಮೆಂಟ್. ನನ್ನ ಒಂದು ಏನು ಇವತ್ತು ಕೆಲಸ ಮಾಡಬೇಕು, ಇವತ್ತು ಯಾವುದೋ ಒಂದು ಆಫೀಸ್ಗೆ ಹೋಗಬೇಕು, ಅಲ್ಲಿ ಒಂದು ದಿನ ಆಗಲಿ ಒಂದೊಂದು ಸರಿ ಒಂದೇ ಒಂದು ಸೈನ್ಗೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ನಮ್ಮ ಟೂಡ ಆಗಿರ್ಬೋದು, ಮತ್ತು ಇನ್ನೊಂದು ಇತರ ಆಫೀಸ್ಗಳಾಗಿರ್ಬೋದು, ಬೆಳಿಗ್ಗೆ ಹೋದರೆ ಯಾವಾಗ ಅಧಿಕಾರಿಗಳು ಬರ್ತಾರೋ, ಯಾವಾಗ ಅವರು ಬಂದು ನಮಗೆ ಸೈನ್ ಆಗ್ತಾರೋ ಅಂತಂದ್ಬಿಟ್ಟು ಆ ಒಂದು ಹೋರಾಟದಲ್ಲಿ ಸಾಯಂಕಾಲದವರೆಗೂ ಕಾಯ್ದಿದ್ದ ದಿನಗಳಿದ್ದಾವೆ. ಊಟಕ್ಕೆ ಹೋದರೆ ಎಲ್ಲಿ ಎದ್ದು ಹೋಗ್ಬಿಡ್ತಾರೋ ಅಂತಂದ್ಬಿಟ್ಟು ಅವ್ರನ್ನ ಒಂದು ಆ ಪರಿಶ್ರಮ, ಅಧಿಕಾರಿ ವರ್ಗದವ್ರನ್ನ ಕಾಯುವಂಥದ್ದು. ಮತ್ತು ನಮ್ಮ ಒಂದು ಏನು ಸಣ್ಣ ಪುಟ್ಟ ಲೇಔಟಲ್ಲಿ ಕ್ವಾಲಿಟಿ ಮೇಂಟೈನ್ಗೆ ಭಾಳ ಒತ್ತು ಕೊಟ್ವಿ. ಏನು ನಮಗೆ ರೋಡ್ ಆಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ ಆಗಿರ್ಬೋದು, ವಾಟರ್ ಇರ್ಬೋದು, ಎಲೆಕ್ಟ್ರಿಕ್ ಆಗಿರ್ಬೋದು. ನಮ್ಮ ತಂದೆಯವರು ಒಂದು ಮಾತು ಹೇಳಿದರು, ನೀನು ಮಾಡ್ತಕ್ಕಂಥ ಲೇಔಟ್ನಲ್ಲಿ ಕ್ವಾಲಿಟಿ ಕೊಟ್ಟರೆ ಸರ್ಕಾರಕ್ಕೆ ಅದು ನಿನಗೆ ಹೊರೆ ಆಗಲ್ಲ, ಸರ್ಕಾರಕ್ಕೆ ಒಂದು ಒಳ್ಳೆಯ ಉದ್ದೇಶ ಆಗುತ್ತೆ. ಯಾಕೆಂದರೆ
ಎಲ್ಲೋ ಒಂದು ಕಾಟಾಚಾರಕ್ಕೆ ಮಾಡಿದ್ರೆ ಸರ್ಕಾರ ಮತ್ತೆ ಅದು ರಿಪೇರಿ ಖರ್ಚಾಗುತ್ತೆ. ನೀನು ಒಂದು 16 ವರ್ಷ ಇರಬೇಕು ಅನ್ನೋದು ಆ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಟ್ಟೆ. ಮತ್ತು ನಮ್ಮ ಕಂಪನಿಯಲ್ಲಿ ಒಂದು ಸಿಸ್ಟಮ್ ಏನಂದರೆ ಅಡ್ವಾನ್ಸ್ ತೊಗೊಳ್ಳಲ್ಲ. 5,004 ರೂಪಾಯಿ ಒಂದು ಸೈಟಿಗೆ ಮಾತ್ರ ತೊಗೊಳ್ತೀವಿ. ರಿಜಿಸ್ಟರ್ ದಿವಸ ಪೇಮೆಂಟ್ ತೊಗೊಳ್ತೀವಿ. ಇದು ನಮಗೆ ಅದೊಂದು ಪ್ಲಸ್ ಆಯಿತು. ಇಲ್ಲ ಚಿದಾನಂದ್ ಅಂದರೆ ಟ್ರಸ್ಟ್, ಬೇಡ ಅಂದರೆ 5,004 ರೂಪಾಯಿನೂ ವಾಪಸ್ ಕೊಟ್ಬಿಡ್ತೀವಿ. ಇವೆಲ್ಲವನ್ನು ಮಾಡ್ತಾ ಇದಕ್ಕೆ ಕಸ್ಟಮರು ಡೇ ಬೈ ಡೇ ನಮ್ಮದು ಅಡ್ವರ್ಟೈಸೇ ಇಲ್ಲ ನಮ್ಮ ಕಂಪನಿಯಲ್ಲಿ. ಎಲ್ಲ ಕೂಡ ಅಲ್ಲಿ ನಿಮ್ಮ ಕಸ್ಟಮರ್ಸೇನೆ ನಿಮ್ಮ ಒಂದು ಅಡ್ವರ್ಟೈಸರ್ಸ್ ಅಂತ. ಹೌದೌದು, ಅವರೇ ಮೌತ್ ಟು ಮೌತ್ ಅವರಲ್ಲೇ ಇಲ್ಲಪ್ಪ ಇವ್ರ ಹತ್ರ ಹೋದ್ರಿಂದ ನಮಗೆ ಬೆಂಗಳೂರಿಂದ ಕಸ್ಟಮರ್ ಬರ್ತಾರೆ. ಮತ್ತು ಮೈಸೂರಲ್ಲಿ ಒಂದು ಲೇಔಟ್ ಮಾಡಿದ್ವಿ, ಅದಕ್ಕೆ ಅವಾರ್ಡ್ ಬಂತು 2021 ಬೆಸ್ಟ್ ಲೇಔಟ್ ಅಂತ. ಮತ್ತು ಇಲ್ಲೂ ಸಾಕಷ್ಟು ಲೇಔಟ್ಸ್ ಮಾಡಿದ್ವಿ. ಮತ್ತು ಈ ಹಂತದಲ್ಲಿ ಇನ್ನು ನೆಕ್ಸ್ಟು ಇಲ್ಲಿ ಒಂದು ನಮಗೆ ಒಂದು 114 acres ಒಂದೇ ಪ್ಲಾಟು, ಈ ಏನು ನಾವು ಕೂತ್ಕೊಂಡಿದ್ದೀವಿ ಒಂದೇ ಪ್ಲಾಟ್ ಸಿಕ್ತು. ಈ ಪ್ಲಾಟಲ್ಲಿ ಮುಂದೆ ಎಜುಕೇಷನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ICGSC ಒಂದು ಎಜುಕೇಷನ್ ತರಬೇಕು ಅಂತ ತುಂಬ ಜರ್ಮನ್ ಆರ್ಕಿಟೆಕ್ಟ್ ಕಡೆಯಿಂದ ತುಂಬ ಒಳ್ಳೆ ಪ್ಲ್ಯಾನ್ ಮಾಡಿದ್ವಿ. ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ತುಮಕೂರು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ವಿ. ಎಲ್ಲರ ಒಳ್ಳೆ ಒಂದು ಉದ್ದೇಶ. ಎಜುಕೇಶನ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಅನ್ನುವಂತಹ ಒಂದು ಕನಸು ಈಗಾಗಲೇ ಸಾಕಾರಗೊಳ್ತಾ ಇದೆ. ಆ ಒಂದು ಪ್ರೋಗ್ರೆಸ್ ಅಲ್ಲಿ ಇದ್ದಾರೆ. ಜೊತೆಗೆ ಹಸಿರಿಗೆ ಬಹಳ ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ. ಅನೇಕ ಟೀ ಕುಡ್ಗಳನ್ನ ಬೆಳೀತಾ ಇದ್ದಾರೆ. ಸೊ ಇದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಯಾವ ತರ ಮಾಡ್ತಾ ಇದ್ದಾರೆ ಅನ್ನೋದನ್ನ ಒಂದ್ಸರಿ ನೋಡ್ಕೊಂಡು ಬರೋಣ. ಅದನ್ನ ನಾವು ನೋಡ್ಕೊಂಡು ಬರೋಣ. ಚೇಂಜರ್ ನೋಡಿದ್ವಿ, ಎಜುಕೇಶನ್ ಸಿಟಿ ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ದೀರಿ ಅನ್ನೋದು. ಈ ಲೇಔಟ್ಗೂ ಎಜುಕೇಶನ್ ಸಿಟಿಗೂ ಎಲ್ಲಿದ ಸಂಬಂಧ, ಯಾಕೆ ಈ ಕಡೆಗೆ ಒಲವು ಬಂದಿದೆ? ಬಹಳ ಉತ್ತಮವಾದಂಥ ಪ್ರಶ್ನೆ ಮೇಡಮ್. ಮನುಷ್ಯ ಹುಟ್ಟುವಾಗ ಸಹಜವಾಗಿ ಹುಟ್ಟುತ್ತಾ ಇದ್ದೀವಿ. ಬೆಳೆಯುವಂಥ ಒಂದು ವ್ಯವಸ್ಥೆ ನಮಗೆ ಯಾವ ರೀತಿ ಬೆಳಿತೀವಿ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಬೆಳೆದ ನಂತರವೂ ನಮ್ಮ ಹೆಸರು ಏನಾದರೂ ಉಳಿಬೇಕಾದ್ರೆ ಶಾಶ್ವತವಾದ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಕಾರಣ ಏನಂದರೆ ಇವತ್ತು ಹೊರದೇಶಕ್ಕೆ ಹೋಗಿ ICGSC ಒಂದು ಸಬ್ಜೆಕ್ಟ್ನ ಮಕ್ಕಳ ಆಲೆ ಈಗ PUC ಇಂದನೇ ಹೊರದೇಶಕ್ಕೆ ಕಳಿಸಿ ಶ್ರೀಮಂತರು ಕಳಿಸುವಂಥ ವ್ಯವಸ್ಥೆ ಇದೆ. ಯಾಕೆಂದರೆ ಏನು ಅಬ್ರಾಡಲ್ಲಿ ಫಾರಿನಲ್ಲಿ ಆ ಎಜುಕೇಷನ್ ಸಿಸ್ಟಮ್ ಇದೆ, ಆ ಸಿಸ್ಟಮಲ್ಲಿ ಎಲ್ಲೋ ಇಂಡಿಯಾದಲ್ಲಿ ಸಾಕಷ್ಟು ಇದೆ ಅಂಥ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್. ಯಾಕಂದರೆ ಇವತ್ತು ಆರ್ಥಿಕವಾಗಿ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ನನ್ನ ಒಂದು ಇವತ್ತು ನಮ್ಗೆ 55 ವರ್ಷ, ಇನ್ನೊಂದು 10-15 ವರ್ಷದಲ್ಲಿ ಒಳ್ಳೆ ಸಂಸ್ಥೆ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಇದು ಒಂದು ನಾನು ಕೊಡುಗೆ ಬಿಟ್ಟಾಗತ್ತೆ. ಇದು ನಮಗೀಗೇನು ಹರ್ನಿಂಗ್ ಇಲ್ಲ. ನಾವೇನು ಒಂದು ಸೈಟ್ ಮಾರಿದ್ದು ನಾವು ಜೀವನ ಎಲ್ಲ ತಿನ್ನಲ್ಲ. ಇವತ್ತೇನಾದರೂ ನಾವು ಗಳಿಸಿದ್ದು ಉಳಿಸಿದ್ದಿದ್ರೆ ಸಮಾಜಕ್ಕೆ ಒಂದು ಕೊಡುಗೆ ಕೊಡಬೇಕು. ಒಂದು ತುಮಕೂರಿನಲ್ಲಿ ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಒಂದು ICGSS ಶಾಲೆ ಇದೆ ಮತ್ತು ಇಂಥ ಒಳ್ಳೆ ಕ್ಯಾಂಪಸ್ ಇದೆ ಅನ್ನೋದು ನನಗೊಂದು ಅದು ಕನಸು ಆಯಿತು. ಈ ಅಂಥ ಒಂದು ಪ್ರೇರಣೆಗೆ ನಮಗೆ 114 ಎಕರೆ ಒಂದೇ ಬೌಂಡ್ರಿ ಜಾಗನೂ ಸಿಕ್ತು. ಯಾಕಂದರೆ ಲ್ಯಾಂಡ್ ಬ್ಯಾಂಕಿಂಗ್ ಇವತ್ತು ದೊಡ್ಡ ಸಮಸ್ಯೆ. ಅದಕ್ಕೆ ಇವತ್ತು ಎಲ್ಲನೂ ಕೂಡ ನಮ್ಮಲ್ಲಿ ಜರ್ಮನ್ ಆರ್ಕಿಟೆಕ್ಟು ನಮ್ಮವರೇ ಆಗಿದಂಥ ಆ ಆರ್ಕಿಟೆಕ್ಟು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ರತಿಯೊಂದು ಈ ಒಂದು ಕ್ಯಾಂಪಸ್ಸಲ್ಲಿ ಒಳ್ಳೆ ಇಂಟರ್ನ್ಯಾಷನಲ್ ಸ್ವಿಮ್ಮಿಂಗ್ ಪೂಲ್ ಬರುತ್ತೆ, ಮತ್ತು ಸ್ಟೇಡಿಯಂ ಬರುತ್ತೆ, ಮತ್ತು ಸ್ಪೋರ್ಟ್ಸ್ ಅಕಾಡೆಮಿಕ್ಕು ಎಲ್ಲ ಬರುತ್ತೆ, ವಾಕಿಂಗ್ ಟ್ರ್ಯಾಕು. ಮತ್ತು ಇಲ್ಲಿ ಒಂದೇನಂದರೆ ಪೊಲ್ಯೂಷನ್ ಫ್ರೀ, ಇಲ್ಲೇ ಬಗ್ಗಿಸಲೇ ಮಾತ್ರ ಒಳಗಡೆ ಕ್ಯಾಂಪಸ್ಸಲ್ಲಿ ಓಡಾಡಬೇಕು. ಸಾಕಷ್ಟು ಹೊಸ ವಿನೂತನವಾದಂಥ ಒಂದು ವ್ಯವಸ್ಥೆಯನ್ನು ಈ ಸಂಸ್ಥೆಯಲ್ಲಿ 2028ಕ್ಕೆ ಲೋಕಾರ್ಪಣೆ ಮಾಡೋ ಒಂದು ಮಟ್ಟಕ್ಕೆ ನೆಕ್ಸ್ಟ್ ಇಯರ್ ಫೆಬ್ರವರಿಗೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಮಾಡಬೇಕು ಇದನ್ನು. ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಇಲ್ಲಿ ನಮ್ಮಲ್ಲಿ ತುಮಕೂರು ಡಿಸ್ಟಿಕ್, ಮತ್ತು ಇವತ್ತು ತುಮಕೂರು ಏನಾಗಿದೆ ಅಂದರೆ ಒಳ್ಳೆ ಇಂಡಸ್ಟ್ರಿಯಲ್ ಹಬ್ ಆಗ್ತಾ ಇದೆ. ಈವನ್ ಜಪಾನ್ ಟೌನ್ಶಿಪ್ಪು ಮತ್ತು ಇಂಡಸ್ಟ್ರಿಯಲ್ ಹಬ್ ಬರ್ತಾ ಇದೆ, ಸಾಕಷ್ಟು ಕಂಪನಿಗಳು ಬರ್ತಾ ಇದೆ. ಆ ಒಂದು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಎಜುಕೇಷನ್ ಸಿಸ್ಟಮ್ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ, ಇಲ್ಲೇ ಅದನ್ನು ಕೊಡಬೇಕು. ಮತ್ತು ಈ ನಮ್ಮ ಜಾಗದಲ್ಲೇ ಕೂಡ ಒಂದು 200 ಅಡಿ ರೋಡು ಸಹಿತ ಹೋಗ್ತಾ ಇದೆ, ಅದು ಕೂಡ ಪೂರಕವಾಗತ್ತೆ. ಇಲ್ಲಿಂದ ಹೋದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೂ ಕೂಡ ನಮಗೊಂದು 85 ಕಿಲೋಮೀಟರ್ಸ್ ಆಗುತ್ತೆ. ಇಟ್ಸ್ ವೆರಿ ನಿಯರ್, ಒಳ್ಳೆ ರಸ್ತೆಗಳಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಗಳಿಕೆಗಿಂತ ಇದೊಂದು ಕೊಡುಗೆ ಅಂತ ನಾನು ತಿಳ್ಕೊಳ್ತೀನಿ. ನಂದೇ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಇರಬೇಕು ಅಂದರೆ, ಯಾಕಂದರೆ ಒಂದು ಇನ್ಸ್ಟಿಟ್ಯೂಷನು, ಇನ್ಫ್ರಾಸ್ಟ್ರಕ್ಚರು, ಒಂದು ಊರಿಗೂ ಅದು ಕೊಡುಗೆ, ನನ್ನ ಜೀವನದಲ್ಲೂ ಒಂದು ಕೊಡುಗೆ ಅಂತ ನಾನು ತಿಳ್ಕೊಂಡು ಇದನ್ನು ಕೆಲಸ ಮಾಡ್ತೇನೆ.
ಬಹುಶಃ ಇದು ಇರಬಹುದಾ ಅಂದ್ರೆ ನಾನು ಪೂರಕವಾಗಿ ವಿದ್ಯಾಭ್ಯಾಸದ ಕಡೆ ಕಂಪ್ಲೀಟಾಗಿ ಗಮನ ಕೊಡೋದಕ್ಕಾಗಲಿಲ್ಲ, ಬಟ್ ಸಮಾಜ ಸೇವೆ ಮೂಲಕ ಅಥವಾ ಈ ಥರದ ಒಂದು ಹಬ್ ಮಾಡೋದ್ರ ಮೂಲಕ ಒಂದು ವಿದ್ಯಾರ್ಜನೆಯನ್ನ ಅಥವಾ ಬೇರೆಯವರಿಗೆ ಮಾಡಬೇಕು ಅನ್ನುವಂತಹ ಸಮಾಜ ಸೇವೆಯ ನಿಟ್ಟು ನೆಲೆಗಟ್ಟು ಕೂಡ ಇದೆಯಾ? ಹೌದು, ನೀವು ಏನು ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಉತ್ತಮವಾದಂಥ ವಿದ್ಯಾರ್ಥಿಗಳನ್ನು ನಾವು ಕೊಡುಗೆ ಕೊಟ್ಟರೆ ದೇಶಕ್ಕೆ ಅದು ಒಂದು ಆಸ್ತಿ. ನಿಜ. ಮತ್ತು ಇಂಥ ಇವಾಗ ನಾವು ಬಿಸ್ನೆಸ್ ಸ್ಕೂಲ್ಸು ಮತ್ತು ಏನು ನಮ್ಮ ತುಮಕೂರಿನಲ್ಲಿಲ್ಲ ಆ ಕೋರ್ಸ್ಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ಇನ್ನೂ ನನ್ನ ಒಂದು ಸದುದ್ದೇಶ ಇದೆ. ಒಂದು ಸಣ್ಣದ ಒಂದು ಪಾಲಿಟೆಕ್ನಿಕ್ ಅಂದರೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್, ಅಂದರೆ ಈಗ ಏರ್ಪೋರ್ಟಲ್ಲಿ ಕೆಲಸ ಮಾಡುವಂಥ ತರಬೇತಿ ಆಗಿರ್ಬೋದು, ಸಾಕಷ್ಟು, ಯಾಕೆಂದರೆ ITI ಫಿಟ್ಟರ್ ಟರ್ನರ್ ಅದನ್ನು ನಮ್ಮ ತಂದೆ ತಾಯಿ ಹೆಸರಲ್ಲಿ ಫ್ರೀಯಾಗಿ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಬೇರೆ ಇಟ್ಕೊಂಡು ವರ್ಷದಲ್ಲಿ ನಮ್ಮ ಒಂದು ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಒಂದು 200 ಜನಕ್ಕೆ ಒಂದು ನಿಶ್ಚಳವಾಗಿ ಕೆಲಸ ಸಿಗಬೇಕು ಅನ್ನೋ ಒಂದು ಸದುದ್ದೇಶ ಸಮಾಜ ಸೇವೆನೂ ಇದರೊಳಗಡೆ ಅಳವಡಿಸ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಅದು ಮಾಡಲೇಬೇಕು ಅಂತ ಒಂದು ಪ್ರೇರಣೆ ಕೂಡ ನಂದಾಗಿದೆ. ಎಜುಕೇಶನ್ ಸಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನೆಲ್ಲ ಪ್ಲಾನಿಂಗ್ಸ್ ಇದೆ, ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ನ ಯೋಜನೆ ಈಗ ಸದ್ಯಕ್ಕೆ ನಡೀತಾ ಇದೆ ಅನ್ನೋದರ ಕುರಿತಾದಂತಹ ಮಾಹಿತಿ ಬನ್ನಿ ನೋಡ್ಕೊಂಡ್ ಬರೋಣ. ಸರಿ, ಈ ಸಂದರ್ಭದಲ್ಲಿ ಯುವಕರಿಗೆ, ಇತ್ತೀಚೆಗೆ ಬರುವಂತಹ ಯುವಕರಿಗೆ ಅಥವಾ ಬಿಸ್ನೆಸ್ ಫೀಲ್ಡಿಗೆ ಬರುವಂತವರಿಗೆ ತಾಳ್ಮೆ ಕಡಿಮೆ. ಹೌದು, ಬಹಳಷ್ಟು ಬೇಗ ಎಲ್ಲ ಟೇಕ್ ಆಫ್ ಆಗ್ಬಿಡ್ಬೇಕು, ಲಾಭ ಬಂದ್ಬಿಡ್ಬೇಕು. ಸೊ ನಿಮ್ಮ ಈ ಒಂದು ಜರ್ನಿ, ಈ ಎಕ್ಸ್ಪೀರಿಯನ್ಸ್ ಇಂದ ಏನ್ ಕಿವಿ ಮಾತು ಹೇಳ್ತೀರಿ? ನಾವು ಒಂದು ಯುವ ಪೀಳಿಗೆಗೆ ಹೇಳ್ಬೇಕಂದ್ರೆ ದೊಡ್ಡ ಕನಸನ್ನು ಕಾಣುವಂಥದ್ದು ಎಲ್ಲರಿಗೂ ಅದು ಒಂದು ಆಶಯ. ವಿವೇಕಾನಂದರು ಹೇಳಿದ ಹಾಗೆ ನಮ್ಮ ಒಂದು ಕನಸು ದೊಡ್ಡದಾಗಿರಲಿ ಅಂತ. ಆ ದೊಡ್ಡ ಕನಸಿಗೆ ನಾವು ಏನಾದರೂ ಅದನ್ನು ಪೂರಕವಾಗಿ ಅದನ್ನು ನಾವು ಯಶಸ್ವಿಗೊಳಿಸ್ಬೇಕಾದ್ರೆ ಸಾಕಷ್ಟು ನಮ್ಮ ಒಂದು ಸವಾಲುಗಳನ್ನ ಎದುರಿಸ್ಬೇಕು. ಆ ಸವಾಲುಗಳ ಪೈಕಿ ಮೊದಲನೆಯದೇ ತಾಳ್ಮೆ ಮತ್ತು ಪರಿಶ್ರಮ. ಎಲ್ಲೋ ಒಂದು ಕಡೆ ಸಿನಿಮಾದಲ್ಲಿ ತೋರಿಸ್ತಾರೆ, ಇವಾಗ ಒಂದು ಇಂಡಸ್ಟ್ರಿ ಆಗಿರುತ್ತೆ, ಒಂದು ಪಿಕಲ್ ಫ್ಯಾಕ್ಟ್ರಿ ಆಗಿರ್ಬೋದು, ಅದು ಆಲೆ ದೊಡ್ಡ ಮಟ್ಟಕ್ಕೆ ತುಂಬ ಕಷ್ಟ. ಯಾವುದೇ ಆಗಲಿ ಒಂದು ಏನು ಇವತ್ತಿನ ದೈನಂದಿಕ ಬದುಕಿಗೂ ಇದು ಒಂದು ಸಿನಿಮಾ ವ್ಯವಸ್ಥೆಗೂ ಭಾಳ ಡಿಫರೆನ್ಸ್ ಇರುತ್ತೆ. ಪರಿಶ್ರಮ ಮತ್ತೆ ಒಂದು ನಮ್ಮ ಹೋರಾಟ, ಒಂದು ಮಾರ್ಕೆಟಿಂಗು ಎಲ್ಲವೂ ಕೂಡ ಸಾಕಷ್ಟು ಪರಿಶ್ರಮ ಪಡಬೇಕು. ಪ್ರತಿದಿನ ಆ ಒಂದು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗಬೇಕು. ಆ ಪ್ರತಿದಿನ ಮತ್ತೆ ನಮ್ಮ ಗ್ರಾಹಕರ ಸೇವೆ ಮತ್ತೆ ಗ್ರಾಹಕರಿಗೆ ನಮ್ಮಿಂದ ಯಾವುದೇ ರೀತಿ ಲೋಪದೋಷ ಆಗಬಾರ್ದು, ಮೋಸ ಆಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇಟ್ಕೋಬೇಕು. ಎಲ್ಲೋ ಒಂದು ಕಡೆ ನಾನು ಅರ್ನ್ ಮಾಡಿದ್ರೆ ಅವ್ರಿಗೊಂದು ಮೋಸ ಮಾಡಿದ್ರೆ ನಾನು ಆಗೋಗ್ತೀನಿ, ಅವತ್ತಿಗೆ ಮಾತ್ರ ಯಶಸ್ಸು ಕಾಣುತ್ತೆ. ಮುಂದಿನ ದಿನಗಳಲ್ಲಿ ನಾನು ಯಾರಾದರೂ ಮೋಸ ಮಾಡಿದ್ರೆ ಅವರು 10 ಜನ ಕೇಳ್ತಾರೆ. ಆ ಒಂದು ಭಾವನೆಯನ್ನ ಇಟ್ಕೊಳ್ಬೇಡಿ. ಯುವಕರಲ್ಲಿ ಏನಂದ್ರೆ ಹೆಚ್ಚಿನ ಪರಿಶ್ರಮ ಪಡಿ, ಮತ್ತೆ ಒಂದು ಟೈಮ್, ಯಾರಿಗೋ ಒಂದು ಕೆಲಸಕ್ಕೆ ಇಂಥ ಟೈಮ್ನಲ್ಲಿ ನಾವು ಸರ್ವಿಸ್ ಕೊಡ್ತೀವಿ, ಡೆಲಿವರಿ ಕೊಡ್ತೀವಿ ಅನ್ನೋ ಒಂದು ಟೈಮ್ ಪ್ಯಾಕೇಜು, ಮತ್ತೆ ವ್ಯಾವಹಾರಿಕವಾಗಿ ಯಾರೂ ಕೂಡ ಮುಂದೆ ಬರಬೇಕಾದ್ರೆ ಸಾಲವನ್ನು ಪಡೆಯದೆ ಯಾವುದೇ ಕಂಪನಿ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಮುಂದೆ ಬರೋಕ್ಕಾಗಲ್ಲ. ಸಾಲ ಪಡೆಯೋದು ಅನಿವಾರ್ಯ, ಸಾಲವನ್ನು ತೀರಿಸೋದು ಒಂದು ಗುಣಮಟ್ಟ ಇಟ್ಕೊಳ್ಳೋಂಥದ್ದು. ಮತ್ತೆ ನಮಗೆ ಸಿಬಿಲ್ ಸ್ಕೋರ್ ಏನಿದೆ ಬ್ಯಾಂಕಿನಲ್ಲಿ ಬಹಳ ಮಹತ್ತರವಾದಂಥ ವ್ಯವಸ್ಥೆ. ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡುವಂಥ ವ್ಯವಸ್ಥೆ ಆಗಬೇಕು. ಯಾಕೆಂದರೆ ನಾವು ಏನು ಇವತ್ತು ಎಲ್ಲೇ ಲೋನ್ಗೆ ಹೋದ್ರು ಕೂಡ ನಮಗೆ ಸಿಬಿಲ್ ಸ್ಕೋರ್ ಬಹಳ ಮುಖ್ಯ ಆಗುತ್ತೆ. ಏನೋ ಒಂದ್ ಕಡೆ 10 ಅಕೌಂಟ್ಗಳು ಮಾಡೋದು, ಕ್ರೆಡಿಟ್ ಕಾರ್ಡ್ಗಳು ಮಾಡೋದು, ಎಲ್ಲೋ ಆ ಕ್ರೆಡಿಟ್ ಕಾರ್ಡ್ ತಗೊಂಡ್ರು ಆ ಟೈಮ್ಗೆ ಪೇಮೆಂಟ್ ಮಾಡದಲ್ಲೇ ಇರೋದು ಎಲ್ಲ ನಮಗೆ ಸಿಬಿಲ್ ಸ್ಕೋರ್ ಲ್ಯಾಕ್ ಆಗುತ್ತೆ. ಸಿಬಿಲ್ ಸ್ಕೋರ್ ಲ್ಯಾಕ್ ಆಗಂತ ವಿಚಾರ ಸಾಕಷ್ಟುಗಳಿದಾವೆ. ಆ ಸಿಬಿಲ್ ಸ್ಕೋರ್ನ ಮೇಂಟೈನ್ ಮಾಡ್ಕೊಂತ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ನೀವು ಒಂದು ಯಾವುದೇ ಒಂದು ಸಣ್ಣ ಸಂಸ್ಥೆಯನ್ನ ಒಂದು 10 ಲಕ್ಷ 20 ಲಕ್ಷ ಲೋನ್ ತಗೊಂಡ್ರೆ ನೀವು ಪ್ರಾಂಪ್ಟ್ ಪೇಮೆಂಟ್ ಮಾಡಿದ್ರೆ ಬ್ಯಾಂಕ್ನವ್ರು ನೆಕ್ಸ್ಟ್ ನೀವು 50 ಲಕ್ಷ ಹೇಳಿದಾಗ, ಇಲ್ಲ ನಮಗೆ ಪೇಮೆಂಟ್ ಇವ್ರದ್ದು ಗ್ಯಾರಂಟಿ ಇದೆ, ಇವ್ರಿಗೆ ನಾವು 50 ಲಕ್ಷ ಕೊಡಬಹುದು, ಇವ್ರು ಕೊಟ್ರೆ ನಮಗೆ ಮುಂದಿನ ದಿನಗಳಲ್ಲಿ ಅದನ್ನ ನೀವು ತೀರಿಸಿದ್ರೆ ನಿಮ್ ಕೋಟಿಗೆ ಹೋಗ್ಬೋದು. ಇದು ಒಂದು ಬೆಳವಣಿಗೆಯ ಲಕ್ಷಣಗಳು. ಬ್ಯಾಂಕಿಂಗ್ ವ್ಯವಸ್ಥೆಯನ್ನ ಸದೃಢವಾಗಿ ಉಪಯೋಗಿಸ್ಕೊಳ್ಳಿ. ಮತ್ತೆ ಎಲ್ಲೋ ಒಂದ್ ಕಡೆ ನಮಗೆ ಸಬ್ಸಿಡಿ ಸಿಗುತ್ತೆ, ಫ್ರೀ ಸಿಗುತ್ತೆ ಸರ್ಕಾರ, ಅದು ಸಿಕ್ಕಾಗ ಮಾತ್ರ ತಗೊಳ್ಳಿ. ಸಿಗೋದ್ಕಿಂತ ಅದು ಸಿಗೋಕ್ಕೋಸ್ಕರನೇ ಮಾಡಕ್ ಹೋಗ್ಬೇಡಿ. ನೀವು ಪರಿಪೂರ್ಣವಾಗಿ ಯಶಸ್ಸು ಗಳಿಸ್ಬೇಕಾದ್ರೆ ನಿಮ್ಮ ಸಂಕಲ್ಪವನ್ನು ದುಡಿಬೇಕಾದ್ರೆ ಕಷ್ಟಪಟ್ಟು ದುಡಿಬೇಕು. ದುಡಿದಾಗ ನಿಮಗೆ ಗೊತ್ತಿಲ್ಲದಿರ್ತಕ್ಕಂಥ ಆಫರ್ಗಳು ಸಾಕಷ್ಟು ಬರ್ತವೆ. ಅದನ್ನ ಯುವಕರು ಎಲ್ಲ ಅದನ್ನ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಒಂದು ಏನು ವ್ಯಾವಹಾರಿಕವಾಗಿ ಮತ್ತೆ ಒಂದು ಪರಿಶ್ರಮವನ್ನು ಹೆಚ್ಚು ಹಾಕಬೇಕು ಅಂತ ಈ ವಾಹಿನಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ
ವಿಲ್ಲಾ ಪ್ರಾಪರ್ಟಿ ಯಾವ ರೀತಿಯಾಗಿದೆ, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಉಪಯೋಗಿಸ್ತಾ ಇದ್ದಾರೆ ಅನ್ನೋದ್ರ ಕುರಿತಾದಂತಹ ಮಾಹಿತಿ ಬನ್ನಿ ನೋಡ್ಕೊ ಬರೋಣ. ಸರ್, ಈಗ ಲೇಔಟ್ ವಿಚಾರಕ್ಕೆ ಬರೋದಾದ್ರೆ ಆನ್ ಸೀರಿಯಸ್ ನೋಟ್, ಒಂದು ಜಾಗವನ್ನ ತಗೊಳ್ಳೋದ್ರಿಂದ ಹಿಡಿದು ನೀವು ಏನು ಲ್ಯಾಂಡ್ ತಗೊಳ್ತೀರಿ ಅಥವಾ ಕೆಲವರೆಲ್ಲ ಅವರೇನೆ ಲ್ಯಾಂಡ್ ಅವರು ಕೂಡ ಒಂದು ಕೈ ಜೋಡಿಸ್ತಾರೆ ಅನ್ನೋದಾಗಿರ್ಬೋದು. ಸೊ ಅಲ್ಲಿಂದ ಮನೆ ಕಟ್ಟಿ ಕೊಡುವಂತಹ ಒಂದು ಮಟ್ಟಿಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೆಲ್ಲ ಗಮನಿಸಬೇಕಾಗತ್ತೆ, ಏನು ಹೇಳ್ತೀವಿ? ಅಲ್ಲ, ಇದು ತುಂಬ ಇಂಪಾರ್ಟೆಂಟ್. ಇವತ್ತು ಸೈಟು ಕೊಡೋರಿಗಿಂತ ತಗೊಳ್ಳೋರ ಜವಾಬ್ದಾರಿನೂ ಸಾಕಷ್ಟು ಇರುತ್ತೆ. ಇವತ್ತು ಮೊದಲನೇದಾಗಿ ನಾವು ಯಾವುದೇ ಲೇಔಟ್ನ ನೋಡಿದಾಗ ಸೈಟ್ ಇಷ್ಟ ಆದರೆ, ಈಗ ಯೂಶ್ವಲಿ ಒಂದು ಜನಕ್ಕೆ ಟೆಂಡೆನ್ಸಿ ಬಂದರೆ ಈಸ್ಟು ನಾರ್ತ್ ಅಂತ. ನಾನು ನಿಮ್ಮ ವೇದಿಕೆಯನ್ನು ಯಾವುದೇ ದಿಕ್ಕುಗಳು ನಮಗೆ ಇಂಪಾರ್ಟ್ಗಿಂತ ಎಲ್ಲ ದಿಕ್ಕುಗಳಲ್ಲೂ ಮನೆ ಕಟ್ಟಿದವರು ಆಗಿಬರುತ್ತೆ. ನಾನು ಸೌತ್ ಫೇಸಿಂಗ್ ಆಫೀಸು, ವೆಸ್ಟ್ ಫೇಸಿಂಗ್ ಮನೆ ಚೆನ್ನಾಗಿ ಆಗಿ ಬಂದಿದೆ. ನಮ್ಮ ಪರಿಶ್ರಮ ಇರಬೇಕು. ನಮ್ಮ ಒಂದು ಪರಿಶ್ರಮದ ಜೊತೆಗೆ ನಮ್ಮ ಪ್ರಾಮಾಣಿಕತೆಯೂ ಕೂಡ ನಮಗೆ ಮನೆ ಕಟ್ಟೋರಿಗೆ ಆಗಲಿ ಒಂದು ಬರುತ್ತೆ. ಎಲ್ಲೋ ಒಂದು ಕಡೆ ನಾನೆಲ್ಲ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಮನೆ ಕಟ್ಟಿದೆ ಅಂತ ನನ್ನ ಒಂದು ಅಪ್ರಾಮಾಣಿಕತೆ ಆದರೆ ಆ ಮನೆಯಲ್ಲಿ ಹೇಳಿಕೆ ಆಗಲ್ಲ. ಪ್ರಾಮಾಣಿಕತೆಯೂ ಕೂಡ ಎಲ್ಲರ ಒಂದು ನೈಜ ಜೀವನದಲ್ಲಿ. ಮತ್ತು ಸೌತೂ ಒಳ್ಳೆಯ ಸೈಟೇ, ಮತ್ತು ವೆಸ್ಟೂ ಒಳ್ಳೆ. ಸೌತು ವ್ಯಾಪಾರಸ್ಥರಿಗೆ ಒಂದು ಮೆಟ್ಲು ಹತ್ತದವರು ಇಳಿಯಲ್ಲ, ಮತ್ತು ವೆಸ್ಟ್ಗೂ ಅಷ್ಟೇ ವಾಸ್ತು ಪ್ರಕಾರವಾಗಿ. ಯೂಶ್ವಲಿ ಎಲ್ಲರಿಗೂ ಏನಾಗಿದೆ, ಈಸ್ಟು ಮತ್ತು ನಾರ್ತ್ ಆಗಿದೆ. ಏನಂದರೆ ಮಾರ್ನಿಂಗ್ ಟೈಮಲ್ಲಿ ಸನ್ಲೈಟ್ ಬರತಕ್ಕಂಥದ್ದು, ಆ ಒಂದು ಇದಕ್ಕೆ ಎಲ್ಲೋ ಒಂದು ಕಡೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರುತ್ತೆ. ಮತ್ತು ಯಾವುದೇ ದಿಕ್ಕು ಅವರವರ ಇಚ್ಛೆಗೆ ಬಿಟ್ಟಿದ್ದು, ನಾವು ಅದನ್ನು ಫೋರ್ಸ್ ಮಾಡೋಕ್ಕಾಗಲ್ಲ. ಅವರ ಇಚ್ಛೆಗೆ ಬಿಟ್ಟಿದ್ದು ಅದು ತೊಗೊಂಡಾದ್ಮೇಲೆ ಒಂದು ಮಿನಿಮಮ್ ವಾಸ್ತು ಕಟ್ಕೊಂಡು, ಮತ್ತು ಸೈಟ್ ಪರ್ಚೇಸ್ ಮಾಡಬೇಕಾಗಿರೋದು ಇಂಪಾರ್ಟೆಂಟು. ಮೂಲ ದಾಖಲಾತಿಗಳಿಂದ ಚೆಕ್ ಮಾಡುವಂಥದ್ದು, ಪೇರೆಂಟಲ್ ಡೀಡ್, ಮದರ್ ಡೀಡ್ ಆಗಿರ್ಬೋದು, ಅಲ್ಲಿಂದ ಏನು RR ಇಂಡೆಕ್ಸಿಂದ ಎಲ್ಲಿಂದ ಯಾವ ರೀತಿಯ ಒಂದು ಖಾತೆದಾರ ಬದಲಾವಣೆಗಳಾಯಿತು, ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು, ಮತ್ತು ಕನ್ವರ್ಷನ್ ಆಗಿದೆಯಾ, ಲೇಔಟ್ ಆಗಿದೆಯಾ. ಈಗ ಇತ್ತೀಚಿನದಲ್ಲಿ ರೇರಾನು ಮ್ಯಾಂಡೇಟ್ರಿ ಮಾಡಿದ್ದಾರೆ. ರೇರಾ ಮಾಡಿದಾಗ ಸುಮಾರು 114 ಡಾಕ್ಯುಮೆಂಟ್ ನಾವು ಅಲ್ಲೇ ರೇರಾ ಕೂಡ ಕೊಟ್ಟಿರ್ತೀವಿ. ಆ ರೇರಾ ಒಂದು ಅಪ್ರೂವಲ್ ಆದಾಗ ಸಾಕಷ್ಟು ವ್ಯವಸ್ಥೆ ಆಲ್ರೆಡಿ ಎಲ್ಲ ಫಿಲ್ಟರ್ ಆಗೋಗಿರುತ್ತೆ. ಆ ಒಂದು ಮತ್ತು ಏನಾದರೂ ಲಿಟಿಗೇಷನ್ ಇದೆಯಾ ಅಂತ ಹೇಳಿದ್ರೆ ಇವತ್ತು ಆನ್ಲೈನಲ್ಲಿ ಸಿಗುತ್ತೆ. ನಾವು ಆ ಸರ್ವೆ ನಂಬರ್ ಹೊಡೆದ್ರೆ ಯಾವ್ದಾರ ಕೇಸ್ ಪೆಂಡಿಂಗ್ ಇದೆಯಾ ಅಂತ ಗೊತ್ತಾಗುತ್ತೆ. ಇವೆಲ್ಲ ನೋಡಿಕೊಂಡು ಆಮೇಲೆ ನಿಮಗೆ ಒಂದು ಕಂಡೀಷನ್ನು, ಲೋನ್ಗೆ ಹೋಗ್ತಾ ಇದ್ದರೆ ಅದನ್ನು ಲೋನ್ ಸ್ಯಾಂಕ್ಷನ್ ಆದಮೇಲೆ ಮುಂದಿನ ಪೇಮೆಂಟೆಲ್ಲ ಕೊಟ್ಕೊಂಡು. ಯಾಕಂದರೆ ಕೆಲವು ಸರಿ ಏನಾಗುತ್ತೆ ಅಂದರೆ ಬೇರೆ ಬೇರೆ ಕಡೆ ಲೋನ್ ತೊಗೊಂಡಿರ್ತಾರೆ, ನಮಗೆ ಇಲ್ಲಿ ನಮಗೂ ಅಡ್ವಾನ್ಸ್ ಕಟ್ಟಿರ್ತಾರೆ. ಅವ್ರ ಲೋನ್ಗೆ ಫೀಸಿಬಿಲಿಟಿ ಬರಲ್ಲ. ಇವ್ರಿಗೇನೋ ಒಂದು 20 ಲಕ್ಷ ಲೋನ್ ಬೇಕಾಗತ್ತೆ, ಒಂದು 10 ಲಕ್ಷ ಲೋನ್ ಸಿಗುತ್ತೆ, ಮತ್ತೆ ಇವ್ರು 10 ಲಕ್ಷ ದುಡ್ಡು ಹೊಂಚಕ್ಕಾಗಲ್ಲ. ಇವೆಲ್ಲ ವ್ಯವಸ್ಥೆಗಿಂತ ನಿಮ್ಮ ಒಂದು ಫೈನಾನ್ಷಿಯಲ್ ಪ್ಲ್ಯಾನ್ನ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳಿ. ನೀವು ಸೈಟ್ ತೊಗೊಳ್ಬೇಕಾದ್ರೆ ಆ ಫೈನಾನ್ಷಿಯಲ್ ಪ್ಲ್ಯಾನ್ ಇಂಪಾರ್ಟೆಂಟು. ನನ್ನ ಒಂದು ಈಗ ಬರ್ತಾರೆ ಕೆಲವರು, ಅವ್ರ ಹತ್ರ ಒಂದು 10 ಲಕ್ಷ ದುಡ್ಡು ಇಟ್ಕೊಂಡಿರ್ತಾರೆ, 30 ಲಕ್ಷ ರೂಪಾಯಿ ಸೈಟ್ ವ್ಯಾಪಾರ ಮಾಡ್ತಾರೆ. ಅವ್ರು ಕೇಳಿದ್ರೆ ನನ್ನ ಮಾವ ಕೊಡ್ತಿದ್ರು, ನನ್ನ ಹೆಣ್ಣು ಕೊಡೋರು ಮತ್ತು ನನ್ನ ಬಾಮ ಎಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆಮೇಲೆ ಎಲ್ಲ ಫೇಲ್ ಆಗುತ್ತೆ, ನಿರಾಸೆಗೊಳ್ಪಟ್ಟು ತಿರ್ಗಾ ಇದನ್ನ ನಮಗೂ ಕೊಟ್ಟಿರ್ತಕ್ಕಂಥ ಹಣನ ಎಲ್ಲೋ 6 ತಿಂಗಳಿಗೆ ಯಾವುದೋ ಬಡ್ಡಿ ಇಲ್ದಲೇ ವಾಪಸ್ ಇಸ್ಕೊಳ್ಬೇಕು. ಇವೆಲ್ಲ ವ್ಯವಸ್ಥೆಗೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಫೈನಾನ್ಷಿಯಲ್ ಪ್ಲಾನ್ ಕರೆಕ್ಟಾಗಿರಲಿ. ನಿಮ್ಮಲ್ಲಿ ಕೈಲಿ ದುಡ್ಡಿದ್ದು ನಿಮಗೆ ಬರ್ತಕ್ಕಂಥ ಸೋರ್ಸು ಏನು ನಿಮಗೆ ಲೋನ್ ಅಮೌಂಟು ಇವೆಲ್ಲ ಮಾಡಿ ಮುಂದುವರೆದ್ರೆ ನಿಮಗೂ ಒಂದು ನಿರಾಶಾದಾಯಕವಾಗಲ್ಲ. ಇವೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳುವಂಥ ಗ್ರಾಹಕರು ಕೂಡ ಅವ್ರದ್ದೇ ಆದಂಥ ಯೋಚನೆ ಮಾಡಬೇಕು. ಲೀಗಲ್ ಒಪಿನಿಯನ್ ಒಂದು ಕಡೆ 2 ಕಡೆ ಕೇಳ್ಕೊಳ್ಳಿ. ನಿಮ್ಮ ಒಂದು ಸಂಪೂರ್ಣವಾಗಿ ಸ್ಯಾಟಿಸ್ಫೈ ಆದಮೇಲೆ ಸೈಟ್ ಬೈ. ಸ್ಫೂರ್ತಿ ಡೆವಲಪರ್ಸ್ ಲೇಔಟ್ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿ ಇದೆ, ಆದರೆ ಒಂದು ಕುತೂಹಲ ಇದ್ದೇ ಇರುತ್ತೆ. ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ, ಹೇಗೆ ನಡೀತಾ ಇದೆ, ಸದ್ಯದ ಪ್ರಾಜೆಕ್ಟ್ಸ್ ಯಾವುದು, ಅದೆಲ್ಲವನ್ನು ಕೂಡ ಶಾರ್ಟ್ ಕ್ವಿಕ್ ಆಗಿ ಬನ್ನಿ ನೋಡ್ಕೊಂಡ್ ಬರೋಣ. ಸ್ಫೂರ್ತಿ ಡೆವಲಪರ್ಸ್ ಈಗಾಗಲೇ ರಾಜ್ಯದ ಮೂಲೆ ಮೂಲೆಗೂ ಕೂಡ ತಲುಪ್ತಾ ಇದೆ. ಅದ್ರ ಜೊತೆಗೆ ನಿಮ್ಮ ಒಂದು ವಿದ್ಯಾಸಂಸ್ಥೆಯ ಕನಸೇನಿದೆ ಅದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ಈ ಮೂಲಕ ನಾವು ಕೂಡ ಆಶಿಸ್ತೀವಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ, ಗೇಮ್ ಚೇಂಜರ್ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಗೇಮ್ ಚೇಂಜರ್ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಹೊಸ ಚಾನೆಲ್ಲು, ಗ್ಯಾರಂಟಿ ನ್ಯೂಸು. ಅದರಲ್ಲೂ ಕೂಡ ಒಂದು ಏನು ನಿಮ್ಮ ಒಂದು ಗೇಮ್ ಚೇಂಜರೇ ಒಂದು ಇದೇ ಚೆನ್ನಾಗಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಎಜುಕೇಷನಿಸ್ಟ್ ಆಗಿ ಒಬ್ಬ ಡಿಗ್ರಿ ಮಾಡಿದ ನಂತರ
ಅವನ ಒಂದು ಪಯಣ ನೆಕ್ಸ್ಟ್ ಚೇಂಜೇ ಆಗತ್ತೆ. ನಿಜ. ಅವರು ಅದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ಬೋದು ಅಥವಾ CEO ಆಗ್ಬೋದು, ಏನೇ ಆಗ್ಬೋದು, ಆ ಒಂದು ಹಂತದಿಂದ ನೆಕ್ಸ್ಟ್ ಲೆವೆಲ್ಲೇ ಗೇಮ್ ಚೇಂಜ್. ಅದನ್ನು ನಮ್ಮ ಒಂದು ಬಿಸ್ನೆಸ್ಸಲ್ಲಿ ಹೇಳ್ಬೇಕಾದ್ರೆ ಹೊಸ ತಂತ್ರಜ್ಞಾನ, ಹೊಸ ಬಿಸ್ನೆಸ್ ಅಂತ ಇದು ಚೆನ್ನಾಗಿಟ್ಟಿದ್ದೀರಿ. ಅದು ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಯಶಸ್ವಿನ ಒಂದು ಮೇಲ್ನೋಟಕ್ಕೆ ಒಂದು ಯಶಸ್ವಿನ ಹಾದಿಗೆ ಹೋಗ್ಬೇಕಾದ್ರೆ ಹೊಸ ಹೊಸ ಬದಲಾವಣೆಗಳನ್ನ ತರಲೇಬೇಕು, ವಿಷನ್ ಇರಬೇಕು. ನಿಜ. ಆ ವಿಷನ್ಗೆ ಗೇಮ್ ಚೇಂಜರ್ ಅಂತ ಇಟ್ಟಿದ್ದೀರಿ. ನಿಮ್ಮ ಚಾನಲ್ ಕೂಡ ಈ ಒಂದು ಸಮಾಜದಲ್ಲಿ ಎಲ್ಲ ನೊಂದವರ ಬದುಕಿನಲ್ಲಿ ಬೆಳಕನ್ನು ತೋರಿಸುವಂಥ ಶಕ್ತಿಯಾಗಲಿ, ಮತ್ತು ಈ ಚಾನಲ್ಲು ಮಾರ್ಗದರ್ಶಕವಾಗಲಿ, ಮತ್ತು ಈ ಒಂದು ಕಾರ್ಯಕ್ರಮವನ್ನು ಕೂಡ ಅನೇಕ ಗ್ರಾಹಕರಿಗೂ ಕೂಡ ಮತ್ತು ಮುಂದೆ ಬರ್ತಕ್ಕಂಥ ಯುವ ಪೀಳಿಗೆಗೂ ಕೂಡ ಒಂದು ಸಾಕ್ಷಿಭೂತವಾದಂಥ ಕೆಲಸ ಆಗಲಿ, ಸಾದರಪಡಿಸುವಂಥ, ಮತ್ತು ಇಲ್ಲಿಂದ ಅವರ ಜೀವನ ಕೂಡ ಬದಲಾವಣೆ ಆಗಲಿ ಅಂತ ಆಶಿಸ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಒಳ್ಳೇದಾಗಲಿ ಸರ್. ಈ ಸ್ಫೂರ್ತಿ ಡೆವಲಪರ್ಸ್ ಇನ್ನೂ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ್ರು ಸ್ಫೂರ್ತಿ ಡೆವಲಪರ್ಸ್ನ ಸಂಸ್ಥಾಪಕರಾದಂತಹ SP ಚಿದಾನಂದ್ ಅವರು. ವಿದ್ಯಾಸಂಸ್ಥೆಗಳ ಮೂಲಕ ಅನೇಕ ವಿದ್ಯಾರ್ಥಿಗಳ ಬಾಳಲ್ಲಿ ಬೆಳಕಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇವರ ಪ್ರಯತ್ನ ಸಾಕಾರ ಆಗಲಿ ಅಂತ ನಾವೆಲ್ಲರೂ ಕೂಡ ಆಶಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಗೇಮ್ ಚೇಂಜರ್ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.